ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ. ನಾನು ಪರಮಪಿತ ಜ್ಞಾನಸಾಗರನನ್ನು ನೆನಪಿಸಿಕೊಳ್ಳುತ್ತೇನೆ. ತಂದೆಯೊಂದಿಗೆ ಸಂಪರ್ಕದಲ್ಲಿರಲು ನನಗೆ ದೃಢನಿಶ್ಚಯವಿದೆ. ನಾನು ತಂದೆಯಂತೆಯೇ ಪೂಜೆಗೆ ಅರ್ಹನಾಗುತ್ತಿದ್ದೇನೆ. ನಾನು ದೇಹಪ್ರಜ್ಞೆಯನ್ನು ಬಿಟ್ಟು ಆತ್ಮಪ್ರಜ್ಞೆಯಲ್ಲಿಯೇ ಇರುತ್ತೇನೆ. ನಾನು ಬೆಳಕಿನ ಬಿಂದು, ಶುದ್ಧ ಮತ್ತು ಶಕ್ತಿಶಾಲಿ. ತಂದೆಯು ಮನೆಗೆ ಹೋಗಲು ತೋರಿಸುವ ಸುಲಭ ಮಾರ್ಗವನ್ನು ನಾನು ನಂಬುತ್ತೇನೆ. ನಾನು ಜೀವಂತವಾಗಿರುವಾಗ ತಂದೆಯಿಂದ ನನ್ನ ಸಂಪೂರ್ಣ ಆನುವಂಶಿಕತೆಯನ್ನು ಪಡೆಯುತ್ತೇನೆ. ನಾನು ಶುದ್ಧ, ಪೂಜೆಗೆ ಅರ್ಹ ದೇವತೆಯಾಗುತ್ತಿದ್ದೇನೆ. ನನ್ನ ಆತ್ಮದ ಮನ್ನಣೆಯನ್ನು ನಾನು ನನ್ನೊಂದಿಗೆ ಕೊಂಡೊಯ್ಯುತ್ತೇನೆ. ನಾನು ಹಳೆಯ ಅಭ್ಯಾಸಗಳ ಬಂಧನದಿಂದ ಮುಕ್ತನಾಗಿದ್ದೇನೆ. ನಾನು ಶಾಶ್ವತ ಮತ್ತು ಅಮರ ಎಂದು ನನಗೆ ನೆನಪಿದೆ. ನಾನು ಜನನ ಮತ್ತು ಪುನರ್ಜನ್ಮದ ಚಕ್ರವನ್ನು ಅರ್ಥಮಾಡಿಕೊಳ್ಳುತ್ತೇನೆ. ನಾನು ನನ್ನ ನಿಜವಾದ ಆತ್ಮವನ್ನು ತಿಳಿದಿರುವುದರಿಂದ ನಾನು ಶಾಂತಿಯುತವಾಗಿದ್ದೇನೆ. ನಾನು ಪ್ರತಿದಿನ ನನ್ನ ಆಧ್ಯಾತ್ಮಿಕ ಅಧ್ಯಯನದ ಮೇಲೆ ಕೇಂದ್ರೀಕರಿಸುತ್ತೇನೆ. ನಾನು ತಾತ್ಕಾಲಿಕ ದೇಹದಿಂದ ತೊಂದರೆಗೊಳಗಾಗುವುದಿಲ್ಲ. ನಾನು ನೆನಪಿನ ಶಕ್ತಿಯಿಂದ ನನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತೇನೆ. ಹೊರಗೆ ಏನೇ ನಡೆದರೂ ನಾನು ಸಂತೋಷದಲ್ಲಿ ಸ್ಥಿರವಾಗಿರುತ್ತೇನೆ. ಎಲ್ಲ ಕ್ರಿಯೆಗಳನ್ನು ಮಾಡುವಾಗ ನಾನು ನಿರ್ಲಿಪ್ತನಾಗಿರುತ್ತೇನೆ. ನಾನು ನನ್ನ ಆಲೋಚನೆಗಳನ್ನು ಗಮನಿಸುತ್ತೇನೆ ಮತ್ತು ಸಕಾರಾತ್ಮಕವಾದವುಗಳನ್ನು ಮಾತ್ರ ಆರಿಸಿಕೊಳ್ಳುತ್ತೇನೆ. ನಾನು ಒಬ್ಬ ಮಾಸ್ಟರ್ ಸರ್ವಶಕ್ತ ಶಕ್ತಿಶಾಲಿ ಆತ್ಮ. ಇತರ ಮನಸ್ಥಿತಿಗಳು ನನ್ನ ಆಂತರಿಕ ಶಾಂತಿಯ ಮೇಲೆ ಪರಿಣಾಮ ಬೀರಲು ನಾನು ಬಿಡುವುದಿಲ್ಲ. ನಾನು ಬಾಬಾರ ಪ್ರೀತಿಯನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಸುರಕ್ಷಿತ ಭಾವನೆ ಹೊಂದುತ್ತೇನೆ. ನಾನು ಹಳೆಯ ಮನೋಭಾವಗಳನ್ನು ತ್ಯಜಿಸಿ ದೈವಿಕ ಸದ್ಗುಣಗಳನ್ನು ಅಳವಡಿಸಿಕೊಳ್ಳುತ್ತೇನೆ. ನಾನು ಆರಾಧಕನಾಗಿರುವುದರಿಂದ ಪೂಜೆಗೆ ಅರ್ಹನಾಗುತ್ತಿದ್ದೇನೆ. ನಾನು ಪರಮಾತ್ಮನ ಮಗು, ಶುದ್ಧ ಮತ್ತು ದೈವಿಕ. ನಾನು ನಿಜವಾಗಿಯೂ ಯಾರೆಂದು ನನಗೆ ತಿಳಿದಿರುವುದರಿಂದ ನಾನು ದುಃಖದಿಂದ ಮುಕ್ತನಾಗಿದ್ದೇನೆ. ನಾನು ನನ್ನ ಬುದ್ಧಿಯನ್ನು ತಂದೆಯ ಜ್ಞಾನದ ಮೇಲೆ ಕೇಂದ್ರೀಕರಿಸುತ್ತೇನೆ. ನಾನು ಆತ್ಮದ ಜ್ಞಾನದ ಬಗ್ಗೆ ಪ್ರೀತಿ ಮತ್ತು ಸ್ಪಷ್ಟತೆಯಿಂದ ಮಾತನಾಡುತ್ತೇನೆ. ನಾನು ಇತರರು ನಿಜವಾಗಿಯೂ ಯಾರೆಂದು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತೇನೆ. ನಾನು ಪ್ರಪಂಚದ ಆಧ್ಯಾತ್ಮಿಕ ರೂಪಾಂತರದ ಭಾಗವಾಗಿದ್ದೇನೆ. ತಂದೆ ತೋರಿಸಿದ ಆಧ್ಯಾತ್ಮಿಕ ಮಾರ್ಗದಲ್ಲಿ ನನಗೆ ವಿಶ್ವಾಸವಿದೆ. ದೈನಂದಿನ ಕೆಲಸಗಳನ್ನು ಮಾಡುವಾಗಲೂ ನಾನು ಶಿವ ತಂದೆ ನೆನಪಿನಲ್ಲಿರುತ್ತೇನೆ. ನಾನು ಸುವರ್ಣಯುಗದ ನಿವಾಸಿಯಾಗಲು ನನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದೇನೆ. ನಾನು ಭಯವನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ನಂಬಿಕೆಯನ್ನು ಸ್ವಾಗತಿಸುತ್ತೇನೆ. ಈ ಜಗತ್ತು ತಾತ್ಕಾಲಿಕ ಮತ್ತು ಅಶುದ್ಧ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ನಾನು ಶುದ್ಧ ಲೋಕವನ್ನು ಸಂತೋಷದಿಂದ ಎದುರು ನೋಡುತ್ತೇನೆ. ತಂದೆ ನನ್ನನ್ನು ಮನೆಗೆ ಕರೆದೊಯ್ಯುತ್ತಿದ್ದಾರೆ ಎಂದು ನಾನು ನಂಬುತ್ತೇನೆ. ನನ್ನ ಆಧ್ಯಾತ್ಮಿಕ ಪ್ರಯಾಣದ ಸಮಯದಲ್ಲಿ ನನಗೆ ತಾಳ್ಮೆ ಇದೆ. ಸಂಘರ್ಷ ಮತ್ತು ಅವ್ಯವಸ್ಥೆಯ ಸಮಯದಲ್ಲಿ ನಾನು ಶಾಂತವಾಗಿರುತ್ತೇನೆ. ನಾನು ನನ್ನ ಶಕ್ತಿಯನ್ನು ಆಧ್ಯಾತ್ಮಿಕ ಬೆಳವಣಿಗೆಗೆ ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ. ನನ್ನ ಎಲ್ಲ ಸಂಬಂಧಗಳಲ್ಲಿ ನಾನು ನಿರ್ಲಿಪ್ತ ಮತ್ತು ಪ್ರೀತಿಯವನಾಗಿರುತ್ತೇನೆ. ನಾನು ನಿರ್ಲಿಪ್ತ ವೀಕ್ಷಕನಾಗಿ ನನ್ನನ್ನು ಗಮನಿಸುತ್ತೇನೆ. ನಾನು ನನ್ನನ್ನು ಮತ್ತು ಇತರರನ್ನು ಸುಲಭವಾಗಿ ಕ್ಷಮಿಸುತ್ತೇನೆ.
ನಾನು ವಿನಮ್ರನಾಗಿರುತ್ತೇನೆ ಮತ್ತು ಕಲಿಕೆಗೆ ಮುಕ್ತನಾಗಿರುತ್ತೇನೆ. ನಾನು ಕರ್ಮ ಬಂಧನದಿಂದ ಮುಕ್ತನಾಗುತ್ತಿದ್ದೇನೆ. ನಾನು ದಿನವಿಡೀ ಆತ್ಮ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳುತ್ತೇನೆ. ನಾನು ಬಾಬಾನನ್ನು ನೆನಪಿಸಿಕೊಂಡಾಗ ನನಗೆ ಬೆಳಕು ಮತ್ತು ಮುಕ್ತತೆ ಅನಿಸುತ್ತದೆ. ನಾನು ದೈಹಿಕ ನೋವುಗಳು ನನ್ನ ಶಾಂತಿಯನ್ನು ಭಂಗಗೊಳಿಸಲು ಬಿಡುವುದಿಲ್ಲ. ನಾನು ಈಗ ನನ್ನ ಸಂತೋಷ ಮತ್ತು ಪರಿಶುದ್ಧತೆಯ ರಾಜ್ಯವನ್ನು ಹೇಳಿಕೊಳ್ಳುತ್ತೇನೆ. ನಾನು ನನ್ನೊಂದಿಗೆ ಮತ್ತು ಇತರರೊಂದಿಗೆ ಮೃದುವಾಗಿ ಮತ್ತು ದಯೆಯಿಂದ ಮಾತನಾಡುತ್ತೇನೆ. ನಾನು ಎಲ್ಲಿಗೆ ಹೋದರೂ ಶಾಂತಿ ಮತ್ತು ಪ್ರೀತಿಯನ್ನು ಹೊರಸೂಸುತ್ತೇನೆ. ಬಾಬಾರ ಜ್ಞಾನವೇ ನನ್ನ ದೊಡ್ಡ ಶಕ್ತಿ ಎಂದು ನನಗೆ ತಿಳಿದಿದೆ. ನಾನು ದೇಹವಲ್ಲ, ಆತ್ಮ ಎಂದು ನಾನು ನಿರಂತರವಾಗಿ ನೆನಪಿಸಿಕೊಳ್ಳುತ್ತೇನೆ. ನಾನು ನನ್ನ ಆಧ್ಯಾತ್ಮಿಕ ಗುರುತನ್ನು ಸಂಪೂರ್ಣವಾಗಿ ಸ್ವೀಕರಿಸುತ್ತೇನೆ. ಸವಾಲುಗಳನ್ನು ಬೆಳೆಯುವ ಅವಕಾಶಗಳಾಗಿ ನಾನು ನೋಡುತ್ತೇನೆ. ತಂದೆಯ ಯೋಜನೆಯ ಸಮಯವನ್ನು ನಾನು ನಂಬುತ್ತೇನೆ. ನಾನು ಆಧ್ಯಾತ್ಮಿಕತೆಯ ವಿದ್ಯಾರ್ಥಿಯಾಗಿ ನನ್ನ ಜೀವನವನ್ನು ನಡೆಸುತ್ತೇನೆ. ನಾನು ಆತ್ಮದ ಜ್ಞಾನವನ್ನು ಪ್ರಾಮಾಣಿಕತೆಯಿಂದ ಹಂಚಿಕೊಳ್ಳುತ್ತೇನೆ. ನನ್ನ ಶಕ್ತಿಯನ್ನು ಬರಿದು ಮಾಡುವ ವ್ಯರ್ಥ ಆಲೋಚನೆಗಳನ್ನು ನಾನು ತಪ್ಪಿಸುತ್ತೇನೆ. ಯಾವುದೇ ಸಂದರ್ಭಗಳಿದ್ದರೂ ನಾನು ಸಂತೋಷವಾಗಿರುತ್ತೇನೆ. ನಾನು ನನ್ನ ಮನಸ್ಸನ್ನು ಶುದ್ಧವಾಗಿ ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ಮುಕ್ತವಾಗಿ ಇಟ್ಟುಕೊಳ್ಳುತ್ತೇನೆ. ನಾನು ಮನೆಗೆ ದೈವಿಕ ಪ್ರಯಾಣದಲ್ಲಿರುವ ಆತ್ಮ. ನಾನು ಅಂತರ್ಮುಖಿ ಮತ್ತು ಆತ್ಮಕೇಂದ್ರಿತವಾಗಿರುವುದನ್ನು ಅಭ್ಯಾಸ ಮಾಡುತ್ತೇನೆ. ಬಿರುಗಾಳಿಗಳ ನಡುವೆ ನಾನು ಪರ್ವತದಂತೆ ಶಾಂತವಾಗಿರುತ್ತೇನೆ. ನನ್ನ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಮತ್ತು ಶರಣಾಗತಿಯನ್ನು ಸಮತೋಲನಗೊಳಿಸುತ್ತೇನೆ. ಸ್ಮರಣೆಯು ನನ್ನ ಎಲ್ಲಾ ತಪ್ಪುಗಳನ್ನು ಶುದ್ಧೀಕರಿಸುತ್ತದೆ ಎಂದು ನನಗೆ ತಿಳಿದಿದೆ. ತಂದೆಯ ಪ್ರೀತಿ ಮತ್ತು ಜ್ಞಾನಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ನಾನು ಅನಗತ್ಯ ಬಾಂಧವ್ಯಗಳಿಂದ ಬೇರ್ಪಟ್ಟಿರಲು ಆಯ್ಕೆ ಮಾಡುತ್ತೇನೆ. ನನ್ನ ಆತ್ಮ ಶಕ್ತಿಯನ್ನು ಹೆಚ್ಚಿಸಲು ನಾನು ನನ್ನ ಸಮಯವನ್ನು ಬಳಸುತ್ತೇನೆ. ನನ್ನ ಸ್ವಂತ ಆಧ್ಯಾತ್ಮಿಕ ಪ್ರಗತಿಗೆ ನಾನು ಜವಾಬ್ದಾರನಾಗಿರುತ್ತೇನೆ. ನಾನು ಪ್ರತಿದಿನ ನನ್ನ ಆಧ್ಯಾತ್ಮಿಕ ಪ್ರಯತ್ನಗಳಲ್ಲಿ ಸ್ಥಿರವಾಗಿರುತ್ತೇನೆ. ನಾನು ಬಾಬಾರ ಬೋಧನೆಗಳನ್ನು ನನ್ನ ಹೃದಯಕ್ಕೆ ಸ್ವಾಗತಿಸುತ್ತೇನೆ. ನಾನು ನನ್ನಲ್ಲಿ ಮತ್ತು ಇತರರಲ್ಲಿ ಆತ್ಮವನ್ನು ಗುರುತಿಸುತ್ತೇನೆ. ನಾನು ಆತ್ಮಗಳ ದೈವಿಕ ಕುಟುಂಬದ ಭಾಗ. ಆತ್ಮವು ಶಾಶ್ವತ ಮತ್ತು ದೇಹವನ್ನು ಮೀರಿದದ್ದು ಎಂದು ನನಗೆ ಅರಿವಿದೆ. ನಾನು ಸತ್ಯವನ್ನು ಅರ್ಥಮಾಡಿಕೊಂಡಿರುವುದರಿಂದ ನಾನು ದುಃಖದಿಂದ ಮುಕ್ತನಾಗಿದ್ದೇನೆ. ನಾನು ಸಂಘರ್ಷದ ಬದಲು ಶಾಂತಿಯನ್ನು ಆರಿಸಿಕೊಳ್ಳುತ್ತೇನೆ. ನಾನು ಉನ್ನತಿ ಮತ್ತು ಸ್ಫೂರ್ತಿ ನೀಡುವ ಪದಗಳನ್ನು ಮಾತನಾಡುತ್ತೇನೆ. ನಾನು ಇತರರನ್ನು ಪ್ರೀತಿ ಮತ್ತು ಶುಭ ಹಾರೈಕೆಗಳಿಂದ ಆಶೀರ್ವದಿಸುತ್ತೇನೆ. ನಾನು ನಿರ್ಲಿಪ್ತ ವೀಕ್ಷಕನ ಹಂತದಲ್ಲಿಯೇ ಇರುತ್ತೇನೆ. ನಾನು ಇತರರ ಕರ್ಮದ ಹೊರೆಗಳನ್ನು ಹೊರುವುದಿಲ್ಲ. ನಾನು ನನ್ನ ಪ್ರಜ್ಞೆಯನ್ನು ಪರಮಾತ್ಮನ ಮೇಲೆ ಕೇಂದ್ರೀಕರಿಸುತ್ತೇನೆ. ನಾನು ನನ್ನ ಬಗ್ಗೆ ಮತ್ತು ನನ್ನ ಪ್ರಗತಿಯ ಬಗ್ಗೆ ತಾಳ್ಮೆಯಿಂದಿರುತ್ತೇನೆ. ನಾನು ಪ್ರಪಂಚದ ನಾಟಕದಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸುತ್ತೇನೆ. ನಾನು ಹೊಸ ಪ್ರಪಂಚದ ಶುದ್ಧ ನಿವಾಸಿಯಾಗಲು ನನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತೇನೆ.
ನಾನು ತಾಳ್ಮೆ, ಸಹಿಷ್ಣುತೆ ಮತ್ತು ನಮ್ರತೆಯಂತಹ ಸದ್ಗುಣಗಳನ್ನು ಬೆಳೆಸಿಕೊಳ್ಳುತ್ತೇನೆ. ನಾನು ನನ್ನ ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳ ಬಗ್ಗೆ ಗಮನ ಹರಿಸುತ್ತೇನೆ. ನಾನು ದಿನವಿಡೀ ಸ್ಥಿರ, ಸಂತೋಷದ ಮನೋಭಾವವನ್ನು ಕಾಪಾಡಿಕೊಳ್ಳುತ್ತೇನೆ. ನಾನು ಎಲ್ಲ ಚಿಂತೆಗಳನ್ನು ಬಿಡುತ್ತೇನೆ ಮತ್ತು ತಂದೆಯ ಯೋಜನೆಯನ್ನು ನಂಬುತ್ತೇನೆ. ನಾನು ನನ್ನ ಹಳೆಯ ದೇಹ ಅಥವಾ ಮನಸ್ಸಿನೊಂದಿಗೆ ಗುರುತಿಸಿಕೊಳ್ಳುವುದಿಲ್ಲ. ನಾನು ದೈವಿಕ ಧ್ಯೇಯವನ್ನು ಹೊಂದಿರುವ ಅಮರ ಆತ್ಮ ಎಂದು ನನಗೆ ತಿಳಿದಿದೆ. ನಾನು ಪ್ರೀತಿ ಮತ್ತು ಪರಿಶುದ್ಧತೆಯ ಉದಾಹರಣೆಯಾಗುತ್ತಿದ್ದೇನೆ. ಬಾಬಾನನ್ನು ಸ್ಮರಿಸುವ ಮೂಲಕ ನಾನು ಕತ್ತಲೆಯ ಸನ್ನಿವೇಶಗಳಿಗೆ ಬೆಳಕನ್ನು ತರುತ್ತೇನೆ. ಕಷ್ಟದ ಸಂದರ್ಭಗಳಲ್ಲಿಯೂ ನಾನು ಶಾಂತವಾಗಿರುತ್ತೇನೆ. ನಾನು ಪ್ರತಿದಿನ ಆತ್ಮದ ಜ್ಞಾನವನ್ನು ಆಚರಿಸುತ್ತೇನೆ. ನಾನು ಎಲ್ಲ ಆತ್ಮಗಳನ್ನು ನನ್ನ ಸಹೋದರ ಸಹೋದರಿಯರಂತೆ ನೋಡುತ್ತೇನೆ. ನಾನು ಪ್ರತಿಯೊಂದು ಸಂಬಂಧದಲ್ಲೂ ನಿರ್ಲಿಪ್ತ ಆದರೆ ಪ್ರೀತಿಯಿಂದ ಕೂಡಿರುತ್ತೇನೆ. ನಾನು ಪರಮಾತ್ಮನ ಮಗುವಾಗಿರುವುದಕ್ಕೆ ಹೆಮ್ಮೆಪಡುತ್ತೇನೆ. ನಾನು ನನ್ನ ಬುದ್ಧಿಯನ್ನು ಗೊಂದಲ ಮತ್ತು ಸಂದೇಹಗಳಿಂದ ಮುಕ್ತವಾಗಿರಿಸುತ್ತೇನೆ. ನಾನು ಆಧ್ಯಾತ್ಮಿಕ ಅಧ್ಯಯನದ ಮಹತ್ವವನ್ನು ಅರ್ಥಮಾಡಿಕೊಂಡಿದ್ದೇನೆ. ನಾನು ಆತ್ಮಪ್ರಜ್ಞೆಯ ಜೀವನವನ್ನು ನಡೆಸಲು ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಾನು ಬಾಬಾನನ್ನು ನಿರಂತರವಾಗಿ ಸ್ಮರಿಸಲು ಬದ್ಧನಾಗಿದ್ದೇನೆ. ನನ್ನ ಆಧ್ಯಾತ್ಮಿಕ ಬೆಳವಣಿಗೆಯ ಭಾಗವಾಗಿ ನಾನು ಬದಲಾವಣೆಯನ್ನು ಸ್ವೀಕರಿಸುತ್ತೇನೆ. ನಾನು ಹಳೆಯ ಭಯಗಳನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಹೊಸ ಧೈರ್ಯವನ್ನು ಸ್ವಾಗತಿಸುತ್ತೇನೆ. ಆತ್ಮವು ಸಮಯ ಮತ್ತು ಸ್ಥಳವನ್ನು ಮೀರಿದೆ ಎಂದು ನನಗೆ ತಿಳಿದಿದೆ. ನಾನು ಒಳ್ಳೆಯ ಕರ್ಮಗಳನ್ನು ಮಾಡಲು ನನ್ನ ದೇಹವನ್ನು ರಥವಾಗಿ ಬಳಸುತ್ತೇನೆ. ನನ್ನ ಆಧ್ಯಾತ್ಮಿಕ ಪರಂಪರೆಯನ್ನು ಪಡೆಯಲು ನಾನು ಸ್ಥಿರವಾಗಿ ಕೆಲಸ ಮಾಡುತ್ತೇನೆ. ಬಾಹ್ಯ ಘಟನೆಗಳು ನನ್ನ ಆಂತರಿಕ ಶಾಂತಿಯನ್ನು ಭಂಗಗೊಳಿಸಲು ನಾನು ಅನುಮತಿಸುವುದಿಲ್ಲ. ನಾನು ನನ್ನ ಆಲೋಚನೆಗಳು ಮತ್ತು ಭಾವನೆಗಳ ಮಾಸ್ಟರ್. ನಾನು ನನ್ನ ಆಧ್ಯಾತ್ಮಿಕ ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತೇನೆ. ನಾನು ಗಾಸಿಪ್ ಮತ್ತು ನಕಾರಾತ್ಮಕ ಮಾತನ್ನು ತಪ್ಪಿಸುತ್ತೇನೆ. ಇತರರು ದೂರು ನೀಡಿದಾಗಲೂ ನಾನು ಸಕಾರಾತ್ಮಕವಾಗಿರುತ್ತೇನೆ. ನಾನು ದೈನಂದಿನ ಸ್ಮರಣೆಯ ಮೂಲಕ ನನ್ನ ಮನಸ್ಸನ್ನು ಸ್ಪಷ್ಟವಾಗಿರಿಸಿಕೊಳ್ಳುತ್ತೇನೆ. ನಾನು ಪ್ರೀತಿ ಮತ್ತು ನಮ್ರತೆಯೊಂದಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಿಕೊಳ್ಳುತ್ತೇನೆ. ನಾನು ಪ್ರತಿ ಆತ್ಮದ ಪ್ರಯಾಣವನ್ನು ಗೌರವಿಸುತ್ತೇನೆ. ನಾನು ಎಲ್ಲ ಸಮಯದಲ್ಲೂ ಪರಮಾತ್ಮನೊಂದಿಗೆ ಸಂಪರ್ಕದಲ್ಲಿರುತ್ತೇನೆ. ತಂದೆಯು ಯಾವಾಗಲೂ ನನ್ನೊಂದಿಗಿದ್ದಾರೆ ಎಂಬ ನಂಬಿಕೆ ನನಗಿದೆ. ನನ್ನ ನಿಜವಾದ ಮನೆ ಶಾಂತಿಭೂಮಿ ಎಂದು ನನಗೆ ನೆನಪಿದೆ. ನಾನು ಸಂತೋಷ, ಶುದ್ಧ ಮತ್ತು ಸ್ವತಂತ್ರ ಆತ್ಮವಾಗಿ ಬದುಕುತ್ತೇನೆ. ನಾನು ಪ್ರತಿದಿನ ಪೂಜೆಗೆ ಅರ್ಹ ದೇವತೆಯಾಗುತ್ತಿದ್ದೇನೆ. ನಾನು ಆಧ್ಯಾತ್ಮಿಕ ಶಕ್ತಿಯ ಉದಾಹರಣೆಯಾಗಲು ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಾನು ಎಲ್ಲ ಸಂದರ್ಭಗಳಲ್ಲಿಯೂ ಮೌನ ಸರೋವರದಂತೆ ಶಾಂತವಾಗಿರುತ್ತೇನೆ. ನಾನು ನಕಾರಾತ್ಮಕತೆಯನ್ನು ನನ್ನ ಹೃದಯಕ್ಕೆ ತೆಗೆದುಕೊಳ್ಳುವುದಿಲ್ಲ. ನಾನು ತ್ರಿಕಾಲದರ್ಶಿಯ ಹಂತದಲ್ಲಿರುತ್ತೇನೆ. ಭೂತ, ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ಅರಿವುಳ್ಳವನು. ನಾನು ಎಲ್ಲ ಕ್ರಿಯೆಗಳನ್ನು ಪ್ರೀತಿ ಮತ್ತು ನಿರ್ಲಿಪ್ತತೆಯಿಂದ ಮಾಡುತ್ತೇನೆ. ನಾನು ನಿರ್ಲಿಪ್ತನಾಗಿರುವುದರಿಂದ ನನ್ನ ಕ್ರಿಯೆಗಳ ಫಲಿತಾಂಶಗಳಿಂದ ಮುಕ್ತನಾಗಿದ್ದೇನೆ.
ನಾನು ಎಲ್ಲ ಆತ್ಮಗಳನ್ನು ಆಶೀರ್ವದಿಸುತ್ತೇನೆ ಮತ್ತು ಅವರಿಗೆ ಸಂತೋಷವನ್ನು ಬಯಸುತ್ತೇನೆ. ನಾನು ನೆನಪಿನ ಮೂಲಕ ನನ್ನ ವಿಧಿಯ ಯಜಮಾನ. ನಾನು ಶಿವ ಬಾಬಾರವರ ಸಹಾಯದಿಂದ ಹಳೆಯ ಕರ್ಮದ ಖಾತೆಗಳನ್ನು ಬಿಡುಗಡೆ ಮಾಡುತ್ತೇನೆ. ಈ ಆಧ್ಯಾತ್ಮಿಕ ಜ್ಞಾನವನ್ನು ಕಲಿಯಲು ನನಗೆ ಸಂತೋಷವಾಗಿದೆ. ತಂದೆಯು ಚಕ್ರದಲ್ಲಿ ಒಮ್ಮೆ ಮಾತ್ರ ಬರುತ್ತಾರೆ ಎಂದು ನನಗೆ ನೆನಪಿದೆ. ನಾನು ಸಿದ್ಧರಾಗಿರುವವರೊಂದಿಗೆ ಈ ಅಪರೂಪದ ಜ್ಞಾನವನ್ನು ಹಂಚಿಕೊಳ್ಳುತ್ತೇನೆ. ನಾನು ಮನೆಗೆ ಹೋಗುವ ಸುಲಭ ಹಾದಿಯಲ್ಲಿದ್ದೇನೆ ಎಂದು ನನಗೆ ತಿಳಿದಿದೆ. ನಾನು ನನ್ನನ್ನು ಶುದ್ಧ ಮತ್ತು ದೈವಿಕ ಆತ್ಮವಾಗಿ ಪ್ರೀತಿಸುತ್ತೇನೆ. ನಾನು ರೂಪಾಂತರದ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಂಬುತ್ತೇನೆ. ನಾನು ಆಧ್ಯಾತ್ಮಿಕವಾಗಿ ಬೆಳೆದರೂ ನಾನು ವಿನಮ್ರನಾಗಿರುತ್ತೇನೆ. ನನ್ನ ಆತ್ಮಶಕ್ತಿಯನ್ನು ಹೆಚ್ಚಿಸಲು ನಾನು ಸಕಾರಾತ್ಮಕ ಆಲೋಚನೆಗಳನ್ನು ಬಳಸುತ್ತೇನೆ. ನಾನು ಚಿಂತೆ ಅಥವಾ ಭಯಗಳಿಗೆ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ನಾನು ಪೂರ್ಣ ನಂಬಿಕೆಯಿಂದ ನನ್ನ ಆನುವಂಶಿಕತೆಯನ್ನು ಪಡೆಯುತ್ತೇನೆ. ನನ್ನ ಹೃದಯದಲ್ಲಿ ತಂದೆಯ ಪ್ರೀತಿಯನ್ನು ನಾನು ಗುರುತಿಸುತ್ತೇನೆ. ನಾನು ಎಲ್ಲ ಹಳೆಯ ದೌರ್ಬಲ್ಯಗಳನ್ನು ಬಿಡುತ್ತೇನೆ. ನಾನು ಪ್ರತಿದಿನ ನೆನಪಿನಲ್ಲಿ ಬಲಶಾಲಿಯಾಗುತ್ತೇನೆ. ಆಧ್ಯಾತ್ಮಿಕ ಕುಟುಂಬಕ್ಕೆ ಸೇವೆ ಸಲ್ಲಿಸುವಲ್ಲಿ ನಾನು ಸಂತೋಷವನ್ನು ಅನುಭವಿಸುತ್ತೇನೆ. ನಾನು ನನ್ನೊಂದಿಗೆ ಮತ್ತು ಇತರರೊಂದಿಗೆ ತಾಳ್ಮೆಯಿಂದ ಇರುತ್ತೇನೆ. ನಿಜವಾದ ಸಂತೋಷವು ಒಳಗಿನಿಂದ ಬರುತ್ತದೆ ಎಂದು ನನಗೆ ತಿಳಿದಿದೆ. ನಾನು ಕೊನೆಯವರೆಗೂ ನನ್ನ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಬದ್ಧನಾಗಿರುತ್ತೇನೆ. ನಾನು ಶಾಂತಿ, ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಹೊಳೆಯುವ ಆತ್ಮ. ನಾನು ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆಯಲ್ಲೂ ನಾನು ದೈವಿಕ ಜ್ಞಾನದಿಂದ ಮಾರ್ಗದರ್ಶಿಸಲ್ಪಡುತ್ತೇನೆ. ನಾನು ಎಲ್ಲ ಅನುಮಾನಗಳನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ನನ್ನ ನಿಜವಾದ ಶಕ್ತಿಯನ್ನು ಸ್ವೀಕರಿಸುತ್ತೇನೆ. ನಾನು ನನ್ನ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ದಯೆಯನ್ನು ಆಕರ್ಷಿಸುತ್ತೇನೆ. ನನ್ನ ಆತ್ಮವು ಪ್ರೀತಿ ಮತ್ತು ಸಹಾನುಭೂತಿಯಿಂದ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ನನ್ನ ಹೃದಯವನ್ನು ಮುಕ್ತಗೊಳಿಸಲು ನಾನು ನನ್ನನ್ನು ಮತ್ತು ಇತರರನ್ನು ಕ್ಷಮಿಸುತ್ತೇನೆ. ನಾನು ಅನಂತ ಶಾಂತಿಯ ಮೂಲದೊಂದಿಗೆ ಸಂಪರ್ಕ ಹೊಂದಿದ್ದೇನೆ. ನಾನು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಸವಾಲುಗಳನ್ನು ಎದುರಿಸುತ್ತೇನೆ. ನಾನು ಸಂತೋಷವನ್ನು ಆರಿಸಿಕೊಳ್ಳುತ್ತೇನೆ ಮತ್ತು ನಾನು ಹೋದಲ್ಲೆಲ್ಲ ಅದನ್ನು ಹರಡುತ್ತೇನೆ. ನಾನು ಪ್ರತಿದಿನ ನನ್ನ ಅತ್ಯುನ್ನತ ಸ್ವಭಾವವಾಗಿ ವಿಕಸನಗೊಳ್ಳುತ್ತಿದ್ದೇನೆ. ಓಂ ಶಾಂತಿ. ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ. ನಿಮ್ಮ ಬದುಕು ಶುಭಕರವಾಗಲಿ, ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ. ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ. ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ. ಓಂ ಶಾಂತಿ.